ಇವತ್ತಿನ ರೆಸಿಪಿ ಇಟ್ಕಿದ ಅವರೆಕಾಳಿನ ಕುರ್ಮಾ. ಮೊದಲೆಲ್ಲ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಕೋಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿ ಹಾಲು, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸೋಂಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟು ಇಂಗ್ರೀಡಿಯೆಂಟ್ಸ್. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಇಟ್ಕಿದ ಅವರೆಕಾಳು, ಆಮೇಲೆ ಆಲೂಗೆಡ್ಡೆ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಕೂಗಿಸ್ಕೊಂಡಿದ್ದೀನಿ. ಈಗ ರೆಸಿಪಿನ ಶುರು ಮಾಡೋಣ ಬನ್ನಿ. ಈಗ ನನ್ನ ಅಜ್ಜಿಯ ಬಾಣಲೆಗೆ 3 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಈಗ ತುಪ್ಪ ಹಾಕೊಂಡಾಯ್ತು. 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಈಗ 1 ಸ್ಪೂನ್ ಸೋಂಪು ಆ್ಯಡ್ ಮಾಡೋಣ. ಇದು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ನೆಕ್ಸ್ಟ್ ಈರುಳ್ಳಿ ಹಾಕೋಬೇಕು. ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತೀನಿ. ಈಗ ರುಚಿಗೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋತೀನಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಡ್ರೈ ಪೌಡರ್ಸ್ ಹಾಕೋತೀನಿ. ಈಗ 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಅರಿಶಿಣ, ಆಮೇಲೆ 1/2 ಸ್ಪೂನ್ ಗರಂ ಮಸಾಲ. ಸ್ವಲ್ಪ ಉಪ್ಪು. ಈಗ ಟೊಮೆಟೊ. ಈಗ ಟೊಮೆಟೊ ನೀಟಾಗಿ ಫ್ರೈ ಮಾಡ್ಕೊತೀನಿ. ಆವಾಗ ಹಸಿದಾಗಿರೋದು ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಟೊಮೆಟೊ ಮೆತ್ತಗಾಗೋಕ್ಕೋಸ್ಕರ ಬಿಸಿನೀರು ಹಾಕೋತೀನಿ. ನಾನು ಅವರೆಕಾಳು ಬೇಯಿಸಿದ್ನಲ್ಲ ನೀರು, ಅದನ್ನು ಹಾಕೋತಿದ್ದೀನಿ, ಯಾಕಂದರೆ ಅದೇ ಬಿಸಿ ಇತ್ತು. ಇದು 1-2 ಮಿನಿಟ್ಸ್ ಬೆಂದ್ಬಿಡಲಿ. ಈಗ ಟೊಮೆಟೊ ಮೆತ್ತಗಾಗಿದೆ. ಈಗ ಇದಕ್ಕೆ ಬೇಯಿಸಿರೋ ಅವರೆಕಾಳು ಮತ್ತು ಆಲೂಗೆಡ್ಡೆನ ಹಾಕೋತೀನಿ.
ಕಾಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ಈಗ 1 ನಿಮಿಷ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಗ ಬಿಟ್ಬಿಡ್ತೀನಿ. ಆವಾಗ ಅಡುಗೆ ರೆಡಿ ಆಗುತ್ತೆ. ಈಗ ಸ್ವಲ್ಪ ಫ್ಲೇವರ್ಗೋಸ್ಕರ ಕಸೂರಿ ಮೆಂತ್ಯ ಹಾಕೋತೀನಿ. ಇಕ್ಕಿದ ಅವರೆಕಾಳು ಕುರ್ಮಾ ರೆಡಿ ಆಯಿತು. ಸರ್ವ್ ಮಾಡೋಣ. ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿ ಬಂದಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರು ಮಾಡಬೇಕು, ಓಕೆನಾ?